ನಮಸ್ಕಾರ ಗೆಳೆಯರೇ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಬೈಲ್ಮಂಗ್ಲ, ಕುಮಟಾ, ಚಿಕ್ಕಮಗಳೂರು, ಕೊಡಗು, ಮಂಡ್ಯನು ಸೇರಿಸ್ಕೊಳ್ಳಿ. ಮಂಡ್ಯ ನಾಳೆನೇ ಎಕ್ಸಾಮ್ ಇದೆ, ಎಲ್ಲರೂ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ 160+ ಸ್ಕೋರಿಂಗ್ FD/SD ಇದು ಕಾಲಾಗಿದೆಯಲ್ಲ, 160+ ಸ್ಕೋರಿಂಗ್ ಯಾವ ತರ ಮಾಡ್ಬೋದು ಅಂತ ನೋಡ್ತೋಗೋಣ. ಕೊಡಗು ಅಡ್ಮಿಷನ್ ಟಿಕೆಟ್ ಅನೌನ್ಸ್ ಆಗಿದೆ. ಯಾರೆಲ್ಲ ಡೌನ್ಲೋಡ್ ಮಾಡಿಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಳ್ರಿ. ಇವತ್ತು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನೋಡ್ತೋಗೋಣ. GK ಪೋರ್ಷನ್ ಇದೆಯಲ್ಲ, GK ಪೋರ್ಷನ್ ಅಲ್ಲಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನೋಡ್ತೋಗೋಣ. ಮೆಟೀರಿಯಲ್ ಅಥೆಂಟಿಕೇಟೆಡ್ ಮೆಟೀರಿಯಲ್ ಇದೆ. ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ, ಈ ನಂಬರ್ ಮೆಸೇಜ್ ಮಾಡಿ. PDF ಮೆಟೀರಿಯಲ್ ಅವೈಲೇಬಲ್ ಇದೆ, ತಗೊಂಡು ಓದಿ. 160+ ಸ್ಕೋರಿಂಗ್ ಆರಾಮ್ಸೆ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. GS ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಅದ್ಭುತವಾಗಿದೆ ಮೆಟೀರಿಯಲ್, ಅದ್ಭುತವಾಗಿದೆ. 75+ ಸ್ಕೋರಿಂಗ್ ಈಸಿಯಾಗಿ ಮಾಡ್ಬೋದು. KPSC ಎಕ್ಸಾಮ್ಸ್ ಈಸಿಯಾಗಿ ಮಾಡ್ಕೊಂಬರ್ಬೋದು. PSI ಆಗಿರ್ಲಿ, KPSC KE ಯಾವುದೇ ಆಗಿರ್ಲಿ. ಜನರಲ್ ಸ್ಟಡೀಸ್ ಕ್ಲಾಸಸ್ ಮಂಡೇ ಆನ್ವರ್ಡ್ ಸ್ಟಾರ್ಟ್ ಆಗ್ತಾ ಇದೆ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ನಿಧನಗಳ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ನಿಧನಗಳ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಒಂದು ವರ್ಷದ ನಿಧನಗಳನ್ನ ನೋಡ್ಕೊಂಡ್ರೆ 1 ಮಾರ್ಕ್ ಬಂದೇ ಬರುತ್ತೆ, ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಇಬ್ರಾಹಿಂ ರೈಸಿ ರವರು ಹೆಲಿಕಾಪ್ಟರ್ ದುರಂತದಲ್ಲಿ ನಿಧನರಾಗಿದ್ದಾರೆ. ಇವರು ಇರಾನ್ನ ಅಧ್ಯಕ್ಷರಾಗಿದ್ರು. ಇರಾನ್ನ ರಾಜಧಾನಿ ಯಾವುದು? ಟೆಹರಾನ್. ಇರಾನ್ನ ರಾಜಧಾನಿ ಟೆಹರಾನ್. ಅಜರ್ಬೈಜಾನ್ ನಿಂದ ಮರಳುತ್ತಿದ್ದ ವೇಳೆ ನಡೆದಂತ ಹೆಲಿಕಾಪ್ಟರ್ ದುರಂತದಲ್ಲಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ರವರು ಕೊನೆಯುಸಿರೆಳೆದಿದ್ದಾರೆ. ಎಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಅಜರ್ಬೈಜಾನ್ ನಿಂದ ವಾಪಸ್ ಬರ್ತಾ ಇರ್ಬೇಕಾದ್ರೆ ಅವರು ಕೊನೆಯುಸಿರೆಳೆದಿದ್ದಾರೆ. ರವಿವಾರ ನಡೆದಂತ ಘಟನೆಯಲ್ಲಿ ಇರಾನ್ನ ಅಧ್ಯಕ್ಷರು ಮೃತಪಟ್ಟಿದ್ದಾರೆ ಅಂತ ಹೇಳಿ ಖಚಿತಪಡಿಸಿದ್ದಾರೆ. ಇನ್ನ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ವಿದೇಶಾಂಗ ಸಚಿವ ಹೋಸೇನ್ ಅಮೀರಬ್ ದೊಲಾಹಿನ್ ಮತ್ತು ಇರಾನ್ನ ಪರಮೋಚ್ಚ ನಾಯಕ ಖೊಮೇನಿಯನ್ ಪ್ರತಿನಿಧಿಗಳು ಸೇರಿ 4 ಪ್ರಯಾಣಿಸುತ್ತಿದ್ದಂತ ಇದು ಪತನ ಆಗಿದೆ. ಇನ್ನ ಇರಾನ್ ಮಾಧ್ಯಮಗಳ ಪ್ರಕಾರ ಹೆಲಿಕಾಪ್ಟರ್ ಅವಶೇಷಗಳು ಪತ್ತೆಯಾದ ಕೆಲವೇ ನಿಮಿಷಗಳಲ್ಲಿ ಇರಾನ್ ಅಧ್ಯಕ್ಷ ಮತ್ತು ವಿದೇಶಾಂಗ ಸಚಿವ ಇಬ್ಬರು ನಿಧನರಾಗಿದ್ದಾರೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ನಿಧನ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಯಾರು ನಿಧನ ಆಗಿದ್ದಾರೆ ನೋಡ್ತೋಗೋಣ. ರಾಮೋಜಿ ರಾವ್ ನಿಧನ ಆಗಿದ್ರೆ 1 ಮಾರ್ಕ್ ಬಂದೇ ಬರುತ್ತೆ. ನಿಧನ ಕಾನ್ಸೆಪ್ಟ್ ಇಂದ 1 ಮಾರ್ಕ್ ಬಂದೇ ಬರುತ್ತೆ. ಪುಸ್ತಕಗಳು ನೆಕ್ಸ್ಟ್ ಮಾಡ್ಬಿಡ್ತೀನಿ, 1 ಮಾರ್ಕ್ ಬಂದೇ ಬರುತ್ತೆ. ಡೆಫಿನೆಟ್ ಆಗಿ 1 ಮಾರ್ಕ್ ಬಂದೇ ಬರುತ್ತೆ. 1 ಮಾರ್ಕ್ ಕಾನ್ಸೆಪ್ಟ್ ಇದು ಬಂದೇ ಬರುತ್ತೆ, ಯಾವುದೇ ಅನುಮಾನ ಬೇಡ. ರಾಮೋಜಿ ರಾವ್ ಫಿಲಂ ಸಿಟಿ ಸಂಸ್ಥಾಪಕ. ರಾಮೋಜಿ ರಾವ್ ಫಿಲಂ ಸಿಟಿ ಸಂಸ್ಥಾಪಕರು ಇವರು. ರಾಮೋಜಿ ಫಿಲಂ ಸಿಟಿ ಸಂಸ್ಥಾಪಕ ರಾಮೋಜಿ ರಾವ್ 87ನೇ ವಯಸ್ಸಿನಲ್ಲಿ ನಿಧನ ಆಗ್ತಾರೆ. ಇವ್ರ ಬಗ್ಗೆ ತಿಳ್ಕೊಬೇಕಾದಂತ 5 ಪ್ರಮುಖವಾದಂತ ಸಂಗತಿಗಳು ನೋಡ್ತೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್. ಈ ETV ನೆಟ್ವರ್ಕ್ ನ ಮುಖ್ಯಸ್ಥರಾಗಿರ್ತಾರೆ ಇವರು. ಹೈದರಾಬಾದ್ ನ ರಾಮೋಜಿ ಫಿಲ್ಮ್ ಸಿಟಿಯ ಸಂಸ್ಥಾಪಕರು ಇವರೇನೆ. ಇವ್ರ ಬಗ್ಗೆ ಒಂದು 5 ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೇಳೋ ಚಾನ್ಸಸ್ ಇರುತ್ತೆ ಎಲ್ಲ ಎಕ್ಸಾಮ್ಸ್ಗೂ. ಅದು ಇದು ಅಂತ ಅನ್ಬಾರ್ದು. ಕರೆಂಟ್ ಅಫೇರ್ಸ್ ಎಲ್ಲ ಎಕ್ಸಾಮ್ಸ್ಗೂ ಒಂದೇನೆ. ಚೇರುಕುರಿ ರಾಮೋಜಿ ರಾವ್ರವರು ನವೆಂಬರ್ 16, 1936ರಂದು ಆಂಧ್ರ ಪ್ರದೇಶದ ಪೆದರುಪುಡಿಯಲ್ಲಿ ರೈತ ಕುಟುಂಬದಲ್ಲಿ ಜನಿಸ್ತಾರೆ. ಅವರ ಹೆತ್ತವರಾದ ವೆಂಕಟ ಸುಬ್ಬರಾವ್ ಮತ್ತು ವೆಂಕಟ ಸುಬ್ಬಮ್ಮ ಅವರು ತಮ್ಮ ಅಜ್ಜನ ನೆನಪಿಗಾಗಿ ರಾಮಯ್ಯ ಅಂತೇಳಿ ಹೆಸರಿರ್ತಾರೆ. ಸೊ ಅದನ್ನ ಇವರು ರಾಮೋಜಿ ಅಂತೇಳಿ ಬದಲಾಯಿಸ್ಕೊತಾರೆ. ರಾವ್ರವರು ಗುಡಿವಾಡದ ಮುನ್ಸಿಫ್ ಹೈಸ್ಕೂಲ್ನಲ್ಲಿ ಅಧ್ಯಯನ ಮಾಡ್ತಾರೆ. ನಂತರ BSc ಪದವಿ ಪಡ್ಕೋತಾರೆ. ನಂತರ ದೆಹಲಿಗೆ ಹೋಗಿ ಜಾಹೀರಾತು ಏಜೆನ್ಸಿಯಲ್ಲಿ ವೃತ್ತಿ ಜೀವನ ಪ್ರಾರಂಭಿಸ್ತಾರೆ. ಮುಂದೆ ಆಗಸ್ಟ್ 10, 1974ರಂದು ವಿಶಾಖಪಟ್ಟಣಂ ತೆಲುಗು ದಿನಪತ್ರಿಕೆ ಈನಾಡುವನ್ನ ಪ್ರಾರಂಭಿಸ್ತಾರೆ. ಈನಾಡು ಕೇಳಿದ್ರಲ್ಲ, ಈನಾಡು TV ಚಾನೆಲ್ ಎಲ್ಲ ಯೋಜನೆ. ಈ ಪತ್ರಿಕೆ ಅತ್ಯಂತ ಜನಪ್ರಿಯವಾಗುತ್ತೆ. 4 ವರ್ಷಗಳಲ್ಲಿ ಪ್ರಮುಖ ಪತ್ರಿಕೆ ಆಗುತ್ತೆ. ಸೊ ಇತ್ತೀಚೆಗೆ 50ನೇ ವಾರ್ಷಿಕೋತ್ಸವನ ಆಚರಿಸಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಇವರು ವಿಶ್ವದಲ್ಲಿ ಅತಿ ದೊಡ್ಡ ಚಲನಚಿತ್ರ ಸ್ಟುಡಿಯೋ ರಾಮೋಜಿ ಫಿಲಂ ಸಿಟಿನ ಸ್ಥಾಪನೆ ಮಾಡ್ತಾರೆ ಮತ್ತು ದೂರದರ್ಶನ ಚಾನೆಲ್ಗಳ ETV ನೆಟ್ವರ್ಕ್ ನ ಮುಖ್ಯಸ್ಥರಾಗಿರ್ತಾರೆ. ಶ್ರೀ ರಾವ್ ರವರು ಮಾರ್ಗದರ್ಶಿ ಗ್ರೂಪ್ಸ್ ಅಂಡ್ ಮಾರ್ಗದರ್ಶಿ ಚಿಟ್ಸ್ ಅಂತಿರಲ್ಲ, ಅದು ಇವ್ರದೇನೆ. ಚಿಟ್ ಫಂಡ್ ಎಲ್ಲ ಇವ್ರದೇನೆ. ಸೊ ಇವಿಷ್ಟು ಇಂಪಾರ್ಟೆಂಟ್. ಇನ್ನ ಶ್ರೀ ರಾವ್ ರವರಿಗೆ 2016ರಲ್ಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರಿಂದ 2ನೇ ಅತ್ಯುತ್ತಮ ಪ್ರಶಸ್ತಿಯಾದಂತಹ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಅಪ್ಪನ ಬಗ್ಗೆ ಕೇಳೋ ಚಾನ್ಸಸ್ ಜಾಸ್ತಿ ಇದೆ, ಇವ್ರು ನೋಡ್ಕೊಳ್ಳಿ. ಇನ್ನ ಅಲಿಸ್ ಮನ್ರೋ 2013ರ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಇವರು. ಅಲಿಸ್ ಮನ್ರೋ ವೆರಿ ವೆರಿ ಇಂಪಾರ್ಟೆಂಟ್. 2013 ನೊಬೆಲ್ ಪ್ರೈಸ್ ಇನ್ ಲಿಟರೇಚರ್ ವಾಸ್ ಅವಾರ್ಡೆಡ್ ಟು ದಿ ಕೆನಡಿಯನ್ ರೈಟರ್ ಅಲಿಸ್ ಮನ್ರೋ. 2013ರಲ್ಲಿ ಇವರಿಗೆ ಬಂದಿತು ನೊಬೆಲ್ ಅವಾರ್ಡ್, ಸಾಹಿತ್ಯಕ್ಕೋಸ್ಕರ ಬಂದಿತ್ತು. ಏನಕ್ಕೆ ಬಂತು? ಮಾಸ್ಟರ್ಸ್ ಆಫ್ ದಿ ಕಾಂಟೆಂಪರರಿ ಶಾರ್ಟ್ ಸ್ಟೋರೀಸ್
ಮಾಸ್ಟರ್ಸ್ ಆಫ್ ದಿ ಕಾಂಟೆಂಪರರಿ ಶಾರ್ಟ್ ಸ್ಟೋರೀಸ್ ಅಲ್ಲಿ ಇವ್ರದ್ದು ರಿಮಾರ್ಕಬಲ್ ಆಗಿದೆ, ತುಂಬಾನೇ ರಿಮಾರ್ಕಬಲ್ ಆಗಿದೆ. ಸುಮಾರು ಕೃತಿಗಳು ಬರೆದಿದ್ದಾರೆ. ಸೊ ಅದಕ್ಕೋಸ್ಕರ ಬಂತು. ಶಿ ವಾಸ್ ದಿ ಫಸ್ಟ್ ಕೆನಡಿಯನ್, ಮೊದಲ ಕೆನಡಿಯನ್ ಪ್ರಜೆ ಇವರು, ಮತ್ತು 13ನೇ ಮಹಿಳೆ ನೊಬೆಲ್ ಅವಾರ್ಡ್ ಪಡ್ಕೊಂಡಂತ 13ನೇ ಮಹಿಳೆ ಇವರು. ವೆರಿ ವೆರಿ ಇಂಪಾರ್ಟೆಂಟ್. ಅಲಿಸ್ ಮೆನ್ರೋ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಇನ್ನ ಬುದ್ಧದೇವ ಭಟ್ಟಾಚಾರ್ಯ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ, ಎಕ್ಸ್ಪೈರ್ ಆಗಿದ್ದಾರೆ ಅಂದ್ರೆ ನಿಧನ ಹೊಂದಿದ್ದಾರೆ. ಇವ್ರದ್ದು ಏನ್ ಇಂಪಾರ್ಟೆಂಟ್ ಆಗುತ್ತೆ ನೋಡ್ತೋಣ. ಪಶ್ಚಿಮ ಬಂಗಾಳದ ಸಿಎಂ ಬುದ್ಧದೇವ್ ಭಟ್ಟಾಚಾರ್ಯ ನಿಧನ ಆಗಿದ್ದಾರೆ. ಬುದ್ಧದೇವ್ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಮಾರ್ಕ್ಸ್ವಾದದ ಉನ್ನತ ನಿರ್ಧಾರ ತೆಗೆದುಕೊಳ್ಳುವ ಸಮಿತಿಯಾದಂತ ಪಾಲಿಟ್ ಬ್ಯೂರೋದ ಮಾಜಿ ಸದಸ್ಯರಾಗಿರ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆಲ್ಲ. ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ಯಾವುದೋ ಒಂದು ಎಕ್ಸಾಮ್ನ ತಲೆಯಲ್ಲಿ ಇಟ್ಕೊಂಡು ಓದಬಾರ್ದು, ಎಲ್ಲ ಎಕ್ಸಾಮ್ಸ್ನು ತಲೆಯಲ್ಲಿ ಇಟ್ಕೊಂಡು ಓದ್ಬೇಕು. ಎಲ್ಲ ಯಾವುದೇ ಆಗಿ KPSC KA ಯಾವುದಾದ್ರೂ ಸರಿ ಒಂದೇ ಸತಿ ಓದ್ಕೋಬೇಕು. ಪಶ್ಚಿಮ ಬಂಗಾಳದಲ್ಲಿ ಎಡಪಕ್ಷದ 34 ವರ್ಷಗಳ ಆಡಳಿತದಲ್ಲಿ ಬುದ್ಧದೇವ್ ಭಟ್ಟಾಚಾರ್ಯ ಅವರು 2000ರಿಂದ 2011ರವರೆಗೆ 11 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. ಪಕ್ಷ ಅದು CPM ಆಗಿತ್ತು. ಭಟ್ಟಾಚಾರ್ಯ ಅವರು 2011ರ ವಿಧಾನಸಭಾ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರ TMP ಪಕ್ಷದ ವಿರುದ್ಧ ಸೋಲು ಕಂಡಿರ್ತಾರೆ. ಈ ಮೂಲಕ ಎಡರಂಗದ ಆಳ್ವಿಕೆ ಎಂಡ್ ಆಗುತ್ತೆ. ಕ್ಷೀಣಿಸ್ತಾ ಇರ್ತಕ್ಕಂಥ ಆರೋಗ್ಯದಿಂದಾಗಿ ಅವರು ರಾಜಕೀಯದಿಂದ ದೂರ ಉಳಿತಾರೆ. ಇನ್ನ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಬುದ್ಧದೇವ್ ಭಟ್ಟಾಚಾರ್ಯ ಗುರುವಾರ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದಾಗಿ ಅವರು ಹೆಲ್ತ್ ಅಪ್ಸೆಟ್ ಆಗಿತ್ತು. ಸೊ ನಿಧನ ಆಗಿದ್ದಾರೆ. ಬಹಳ ಏನಂತಾರೆ, ಬಹಳ ಒಳ್ಳೆ ವ್ಯಕ್ತಿತ್ವ. ಕರಪ್ಟಿವ್ ಅಲ್ಲ, ಅದೇ ಇಂಪಾರ್ಟೆಂಟ್. ಮೇನ್ ಕರಪ್ಟಿವ್ ಅಲ್ಲ, ತುಂಬಾ ಒಳ್ಳೆ ಮನುಷ್ಯ. ಯಾವುದೇ ರೀತಿಯಾದಂತಹ ಒಂದು ಕರಪ್ಟಿವ್ ಕೇಸಸ್ ಯಾವುದು ಇರಲಿಲ್ಲ. ತುಂಬಾ ಒಳ್ಳೆ ಸಜ್ಜನ ರಾಜಕಾರಣಿ ಅಂತಾರಲ್ಲ, ಸಜ್ಜನ ಪ್ರಾಮಾಣಿಕ ರಾಜಕಾರಣಿ ಆಗಿದ್ರು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇವ್ರ ಬಗ್ಗೆ ನೋಡ್ತಾ ಹೋಗೋಣ. ವೆರಿ 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 ಇಂಪಾರ್ಟೆಂಟ್. ಯಾರಿಗೆಲ್ಲ ಜನರಲ್ ಸ್ಟಡೀಸ್ ಕ್ಲಾಸಸ್ ಅವಶ್ಯಕತೆ ಇದೆ, GS ಕ್ಲಾಸಸ್ ಯಾರಿಗೆ ಅವಶ್ಯಕತೆ ಇದೆ, ನಿಮ್ಮ PC PSI FDA SDA ನಿಮ್ಮ KPSC ತಾಲಾಗ್ತಕ್ಕಂಥ ಗ್ರೂಪ್ C ಎಲ್ಲ ಎಕ್ಸಾಮ್ಸ್ಗೂ ಅಥೆಂಟಿಕೇಟೆಡ್ ಮೆಟೀರಿಯಲ್ ಇದೆ. ಸುಮಾರು ಸರಿ KPSC ಇಂದ ಸೆಲೆಕ್ಷನ್ ಆಗಿರ್ತಕ್ಕಂಥ ಅನುಭವ ಇದೆ. ಸುಮಾರು ಸಾರಿ, ಒಂದೆರಡು ಸತಿ ಅಲ್ಲ, ಸುಮಾರು ಸಾರಿ ಸೆಲೆಕ್ಷನ್ ಆಗಿರ್ತಕ್ಕಂಥ ಅನುಭವ, ಸುಮಾರು 16 ವರ್ಷದ ಅನುಭವ ಇದೆ. ಅದ್ಭುತವಾದಂಥ ಮೆಟೀರಿಯಲ್. ಈಗಾಗಲೇ ಸ್ಯಾಂಪಲ್ ಮೆಟೀರಿಯಲ್ ಹಾಕಿದ್ದೀನಿ, ಯಾವ ತರ ಮಾಡಿದೀವಿ ಅಂತ. ಆ ಥರ ಟೈಪ್ಡ್ ಕಾಪಿ ರೆಡಿ ಇದೆ, ವಿತ್ ಕೋಡ್ಸು ವಿತ್ ಟ್ರಿಕ್ಸು ಪ್ರತಿಯೊಂದು ರೆಡಿ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ಯಾರಿಗಾದ್ರೂ ಸೀರಿಯಸ್ ಕ್ಯಾಂಡಿಡೇಟ್ಸ್ ಯಾರು ಇದ್ರೆ, ಅವಶ್ಯಕತೆ ಇದ್ರೆ ಜನರಲ್ ಸ್ಟಡೀಸ್ ಕ್ಲಾಸಸ್ ಜಾಯ್ನ್ ಆಗ್ರಿ. ನಿಮ್ಮ 70 ಸ್ಕೋರಿಂಗ್ 75 ನಮ್ಮ ಜವಾಬ್ದಾರಿ, 75+ ನಮ್ಮ ಜವಾಬ್ದಾರಿ. 100% ಬರ್ಕೊಡ್ತೀನಿ. ಆ ಮೆಟೀರಿಯಲ್ ನಿಮ್ ಕೈಗೆ ಬಂದ ತಕ್ಷಣ ಗೊತ್ತಾಗುತ್ತೆ 75+ ಯಾವ ತರ ಸ್ಕೋರ್ ಆಗುತ್ತೆ ಅಂತ. ಅದ್ಭುತವಾಗಿದೆ ಮೆಟೀರಿಯಲ್. ಹೇಳೋವಂಥ ಪ್ಯಾಟ್ರನ್ನು, KPSC ಮೋಡ್ ಹೆಂಗಿದೆ ಹಂಗದೇ ತರನೇ ಮಾಡಿದೀವಿ. ನೋಟ್ಸು ವರ್ಕೌಟ್ ಆಗುತ್ತೆ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಳಗಡೆ ಎಂಟ್ರಾಗೋಣ. ಯಾಮಿನಿ ಕೃಷ್ಣಮೂರ್ತಿ ಭರತನಾಟ್ಯಕ್ಕೆ ಸಂಬಂಧಪಟ್ಟವರು. ಎಲ್ಲಿಗೆ ಸಂಬಂಧಪಟ್ಟವರು? ಭರತನಾಟ್ಯಕ್ಕೆ ಸಂಬಂಧಪಟ್ಟವರು ಮತ್ತು ಕೂಚುಪುಡಿ ಹೆಸರಾಂತ ನೃತ್ಯ ಕಲಾವಿದೆ ಆಗಿರ್ತಾರೆ. ಕೇಳ್ತಾ ಇರ್ತಾರೆ. ಯಾಮಿನಿ ಕೃಷ್ಣಮೂರ್ತಿರವರು 1940ರಲ್ಲಿ ಚಿದಂಬರಂ, ತಮಿಳುನಾಡು ಒಂದು ತೆಲುಗು ಕುಟುಂಬದಲ್ಲಿ ಭಾರತದ ಪ್ರಸಿದ್ಧ ಭರತನಾಟ್ಯ ಕೂಚುಪುಡಿ ನೃತ್ಯ ಕಲಾವಿದೆಯಾಗಿ ಹುಣ್ಣಿಮೆ ದಿನ ಜನಿಸ್ತಾರೆ. ಇವರ ಅಜ್ಜಿ ಪೂರ್ಣ ತಿಲಕ ಅಂತೇಳಿ ನಾಮಕರಣ ಮಾಡಲು ಸೂಚಿಸಿರ್ತಾರೆ. 1952ರಲ್ಲಿ ಚೆನ್ನೈನಲ್ಲಿ ಆರಂಭವಾದಂಥ ಯಾಮಿನಿ ಅವರ ನೃತ್ಯ ಬದುಕು ಹಲವಾರು ಒಂದೊಂದು ಬಹಳಷ್ಟು ಟ್ವಿಸ್ಟ್ ಅನ್ನು ಪಡ್ಕೊಂಡು ತಿರುಮಲ ತಿರುಪತಿ ದೇವಸ್ಥಾನದ ಆಸ್ಥಾನದ ನರ್ತಕಿಯಾಗುವ ಗೌರವ ಪ್ರಾಪ್ತಿಯಾಗುತ್ತಂತೆ. ತಿರುಮಲ ತಿರುಪತಿ ದೇವಸ್ಥಾನದ ಆಸ್ಥಾನದ ನರ್ತಕಿಯಾಗುವ ಗೌರವ ಪ್ರಾಪ್ತವಾಗುತ್ತೆ. ಅವರ ವೃತ್ತಿನಲ್ಲಿ ಅವರಿಗೆ ಪದ್ಮಶ್ರೀ ಅವಾರ್ಡ್ ಬರುತ್ತೆ, ಪದ್ಮಭೂಷಣ ಬರುತ್ತೆ, ಪದ್ಮವಿಭೂಷಣನೂ ಬರುತ್ತೆ. ಅತ್ಯಂತ ಉನ್ನತವಾದಂತಹ ಅವಾರ್ಡ್. ಇದು ಬಿಟ್ರೆ ಭಾರತ ರತ್ನನೇ ಇರೋದು, ಇನ್ಯಾವುದೂ ಇಲ್ಲ. ಇರೋದು ತುಂಬಾನೇ ಇಂಪಾರ್ಟೆಂಟ್. ನೋಡ್ರಿ, ಪದ್ಮವಿಭೂಷಣ, ಪದ್ಮಶ್ರೀ ಎಲ್ಲ ಅವಾರ್ಡ್ಸು ಬಂದಿದ್ದಾವೆ. ಯಾಮಿನಿ ಕೃಷ್ಣಮೂರ್ತಿ ಯಾವ ಕ್ಷೇತ್ರದಲ್ಲಿ ಫೇಮಸ್ ಅಂತ ಕೇಳ್ತಾರೆ? ಭರತನಾಟ್ಯ ಮತ್ತು ಕೂಚುಪುಡಿ. ಆಪ್ಷನ್ಸ್ ನೋಡ್ಕೊಂಡು ಹಾಕ್ಬೇಕು. ಭರತನಾಟ್ಯ ಮತ್ತು ಕೂಚುಪುಡಿ. ತಮಿಳ್ನಾಡಿನವರು. ಎಲ್ಲಿಯವರು? ತಮಿಳ್ನಾಡಿನ ಚಿದಂಬರಂನವರು ಗೊತ್ತಿರಬೇಕು. ನೆಕ್ಸ್ಟ್, ಇನ್ನ ಕಮಲಾಹಂಪನ. ವೆರಿ 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 ಇಂಪಾರ್ಟೆಂಟ್. ನಮ್ಮವರು ಇವರು ನಮ್ಮ ಕರ್ನಾಟಕದವರು. ಕಮಲಾಹಂಪನ ಅವರು ನೋಡ್ತಾ ಹೋಗೋಣ. ಕನ್ನಡದ ಸಾಹಿತ್ಯ, ಕನ್ನಡದ ಹಿರಿಯ ಸಾಹಿತಿ ನಾಗರಾಜಯ್ಯನವರ, ಹಂಪ ನಾಗರಾಜಯ್ಯನವರ ಪತ್ನಿಯಾಗಿರ್ತಾರೆ. ಇವರು ಮೂಡುಬಿದಿರೆಯಲ್ಲಿ ನಡೆದಂತ 71ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. ಇತ್ತೀಚಿನ ಟ್ರೆಂಡ್ ಇದು. ಎಲ್ಲೆಲ್ಲಿ ಆಗಿದ್ರು ಅಂತ ಕೇಳ್ತಾ ಇರ್ತಾರೆ. ನಿಧನ ಆಗಿರೋದ್ರಿಂದ ಈ ಕ್ವಶನ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ದಾನ ಚಿಂತಾಮಣಿ ಎತ್ತಿಮಬ್ಬೆ ಪ್ರಶಸ್ತಿ ಇವ್ರಿಗೆ ಬಂದಿತ್ತು. ನೋಡ್ರಿ, ಜನನ ದೇವನಹಳ್ಳಿಯಲ್ಲಿ ಹುಟ್ಟಿದಂತ ಜಾಗ ದೇವನಹಳ್ಳಿ, ಮರಣ ಬೆಂಗಳೂರು.
ಜೂನ್ 22, 2024ಕ್ಕೆ ನಿಧನ ಹೊಂತಾರೆ. ಕಾವ್ಯನಾಮ ಕಮಲಾಪ್ರಿಯ ಅಂತ ಇಂಪಾರ್ಟೆಂಟು. ವೃತ್ತಿ ಜೀವನ ಬರಹಗಾರ್ತಿ ಮತ್ತು ಪ್ರಾಧ್ಯಾಪಕಿಯಾಗಿರ್ತಾರೆ. ಭಾಷೆ ಕನ್ನಡ. ಅಭ್ಯಾಸ ಮಾಡಿದಂಥ ಸಂಸ್ಥೆ ಮೈಸೂರು ವಿಶ್ವವಿದ್ಯಾನಿಲಯ. ಇನ್ನ ಪ್ರಮುಖ ಕೆಲಸಗಳು ಯಾವ್ಯಾವಪ್ಪ ಅಂದ್ರೆ ತುರಂಗ ಭಾರತ, ಅನೇಕಾಂತವಾದ, ಜೈನ ಸಾಹಿತ್ಯದ ಪರಿಸರ, ಇವೆಲ್ಲ ಪ್ರಮುಖವಾದಂಥ ಕೃತಿಗಳು. ಇನ್ನ ಪ್ರಮುಖ ಪ್ರಶಸ್ತಿಗಳು ನೋಡ್ತಾ ಹೋಗೋದಾದ್ರೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಇವೆಲ್ಲ ಬಂದಿದ್ದಾವೆ. ಮುಂದೆ ಜನನ ಅಧ್ಯಯನದ ಬಗ್ಗೆ ಒಂದು ಸ್ವಲ್ಪ ನೋಡ್ತಾ ಹೋಗೋಣ. ಕೇಳುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಕನ್ನಡದಲ್ಲಿ. ಕೇಳೋ ಚಾನ್ಸಸ್ 99% ಇದೆ. ಕಮಲಾ ಹಂಪನರವರು ಬೆಂಗಳೂರು ಜಿಲ್ಲೆ ದೇವನಹಳ್ಳಿನಲ್ಲಿ ಜನಿಸ್ತಾರೆ. ಇನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಬೇರೆ ಬೇರೆ ಊರುಗಳಲ್ಲಿ ಮುಂದುವರಿಯುತ್ತೆ. ಚಳ್ಳಕೆರೆಯಲ್ಲಿ ಪ್ರಾರಂಭ ಆಗುತ್ತೆ, ಪ್ರಾಥಮಿಕ ಬೇರೆ ಬೇರೆಯಲ್ಲಿ ಮುಂದುವರಿಯುತ್ತೆ. ತುಮಕೂರಿನ ಹೈಸ್ಕೂಲ್ ವಿದ್ಯಾಭ್ಯಾಸವಾಗಿ 1952ರಲ್ಲಿ SLC ಮುಗಿಸ್ತಾರೆ. ಇನ್ನು ಕಾಲೇಜು ವಿದ್ಯಾಭ್ಯಾಸ ಮೈಸೂರಿಗೆ ಹೋಗ್ತಾರೆ, ಮೈಸೂರಿನಲ್ಲಿ ಮುಂದುವರಿಸ್ತಾರೆ. BA ಆನರ್ಸ್ ಆಗುತ್ತೆ. ನೆಕ್ಸ್ಟ್ ಕನ್ನಡದ ಅಧ್ಯಾಪಕಿಯಾಗಿ ಶಿಕ್ಷಣ ವೃತ್ತಿ ಪ್ರವೇಶಿಸ್ತಾರೆ. ಬೆಂಗಳೂರು ಮತ್ತು ಮೈಸೂರು ಮಹಾರಾಣಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ವರ್ಕ್ ಮಾಡ್ತಾರೆ. ವಿಜಯನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲೂ ಸಹ ಪ್ರಾಂಶುಪಾಲಿಯಾಗಿ ಕರ್ತವ್ಯ ನಿರ್ವಹಿಸಿದರೆ. ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ನಂತರ ಇವರು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಕನ್ನಡ ಹಂಪಿ ವಿಶ್ವವಿದ್ಯಾಲಯದ ಸಂದರ್ಶಕ ಪ್ರಾಧ್ಯಾಪಕರು ಆಗಿದ್ದಾರೆ. ನೆಕ್ಸ್ಟ್ ಕೃತಿಗಳು ನೋಡ್ತಾ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್. ಜೀವನ ಪರಿಚಯ ಯಾರ್ಯಾರ್ದು ಅಂದ್ರೆ ಮಹಾವೀರರ ಜೀವನ ಸಂದೇಶ ಕೃತಿಗಳು, ಮುಡಿಮಲ್ಲಿಗೆ, ಆಮುಖ. ಇನ್ನು ವಚನ ಸಂಕಲನದಲ್ಲಿ ಬಿಂದಲಿ ಮತ್ತು ಬುಗುಡಿ, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನೇ ಜಾಸ್ತಿ ಕೇಳಿರೋದು, ಬಿಂದಲಿ ಮತ್ತು ಬುಗುಡಿ. ಶಿಶು ಸಾಹಿತ್ಯದಲ್ಲಿ ಅಕ್ಕ ಮಹಾದೇವಿ, ಎಳವನಕಟ್ಟೆ ಗಿರಿಯಮ್ಮ, ವೀರವನಿತೆ ಓಬವ್ವ, ಚೆನ್ನ, ಚಿಕ್ಕವರಿಗಾಗಿ ಚಿತ್ರದುರ್ಗ, ಅಂಬೇಡ್ಕರ್, ಮುಳುಬಾಗ್ಲು, ಮಕ್ಕಳನ್ನ ಮಾತುಕತೆ, ಇವಿಷ್ಟು ಗೊತ್ತಿರಲಿ. ಕೃತಿಗಳನ್ನ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ರಾಜೀವ್ ತಾರಾನಾಥ್ ನೋಡ್ತಾ ಹೋಗೋಣ. ರಾಜೀವ್ ತಾರಾನಾಥ್ ಇವ್ರು ಏನಕ್ಕೆ ಫೇಮಸ್ ಅಪ್ಪ ಅಂದ್ರೆ ಸರೋದ್ ವಾದಕರಾಗಿ ಫೇಮಸ್ ಆಗಿದ್ದಾರೆ. ಇದು ಕಂಪಲ್ಸರಿ ಕ್ವಶನ್ ಬರುವಂತ ಕ್ವಶನ್. ರಾಜೀವ್ ತಾರಾನಾಥ್ ಫೇಮಸ್ ಫಾರ್ ವಾಟ್ ಅಂದ್ರೆ ಸರೋದ್ ವಾದಕರು. ನೋಡ್ತಾ ಹೋಗೋಣ. ವೃತ್ತಿ ಜೀವನ ಸ್ವಲ್ಪ ನೋಡ್ತಾ ಹೋಗೋಣ, ಇಂಪಾರ್ಟೆಂಟ್ ಆಗುತ್ತೆ. ರಾಜೀವ್ ತಾರಾನಾಥ್ ಬೆಂಗಳೂರಿನಲ್ಲಿ 1932ರಲ್ಲಿ ಜನಿಸ್ತಾರೆ. ಇವರ ತಂದೆ ಪಂಡಿತ್ ತಾರಾನಾಥ್ ಅವರಿಂದ ಗಾಯನ ಸಂಗೀತದಲ್ಲಿ ಆರಂಭಿಕ ತರಬೇತಿನ ಪಡ್ಕೋತಾರೆ. ಅವರು 9 ವರ್ಷದವರಿದ್ದಾಗ ತಮ್ಮ ಮೊದಲ ಸಾರ್ವಜನಿಕ ಗಾಯನ ಪ್ರದರ್ಶನ ನೀಡ್ತಾರೆ. 20 ವರ್ಷಕ್ಕಿಂತ ಮುಂಚಿತವಾಗಿ ಆಲ್ ಇಂಡಿಯಾ ರೇಡಿಯೋಗಾಗಿ ಹಾಡ್ತಾ ಇದ್ರಂತೆ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನ ಸಾಹಿತ್ಯ ಕ್ಷೇತ್ರದಲ್ಲಿ PhD ಪದವಿ ಪಡ್ಕೊಂಡ್ರು ಸಹ ತಿರುಚನಾಪಳ್ಳಿಯ ಪ್ರಾದೇಶಿಕ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕ, ಇಂಗ್ಲಿಷ್ ಸಾಹಿತ್ಯದ ಮುಖ್ಯಸ್ಥರಾಗಿ ತಮ್ಮ ವೃತ್ತಿ ಜೀವನವನ್ನು ತ್ಯಜಿಸೋದಕ್ಕೆ ನಿರ್ಧರಿಸ್ತಾರೆ. ಇದನ್ನ ನಂತರ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ ತಿರುಚನಾಪಳ್ಳಿ ಎಂದು ಮರುನಾಮಕರಣ ಮಾಡ್ತಾರೆ. ಆದ್ರೆ ನಂತರದಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿಂದ ಶಿಫ್ಟ್ ಆಗಿ ಕಲ್ಕತ್ತಾಗ ಹೋಗಿ ಅಲ್ಲಿ ಅವರು ಅಕ್ಬರ್ ಅಲಿ ಖಾನ್ ಅವರ ಮಾರ್ಗದರ್ಶನದಲ್ಲಿ ತಮ್ಮ ಸಂಗೀತ ತರಬೇತಿನ ಪ್ರಾರಂಭಿಸ್ತಾರೆ. 2009ರವರೆಗೂ ಅವರ ಮರಣದವರೆಗೆ 2009ರಿಂದ ಅವರ ಮರಣದವರೆಗೂ ರಾಜೀವ್ ತಮ್ಮ ಗುರುಗಳ ಬಳಿ ಕಲಿಯೋದನ್ನ ಮುಂದುವರಿಸ್ತಾ ಬರ್ತಾರೆ. ರವಿಶಂಕರ್, ಅನ್ನಪೂರ್ಣಾದೇವಿ, ನಿಖಿಲ್ ಬ್ಯಾನರ್ಜಿ ಮತ್ತು ಆಶೀಶ್ ಖಾನ್ ಅವರಿಂದ ಮಾರ್ಗದರ್ಶನ ಪಡಿತಾರೆ. 2019ರಲ್ಲಿ ಪದ್ಮಶ್ರೀ ಮತ್ತು 2000 ಸಂಗೀತ ನಾಟಕ ಅಕಾಡೆಮಿ ಇವೆಲ್ಲ ಅವಾರ್ಡ್ಸ್ ಬಂದಿರತಕ್ಕಂಥವು. ಇದು ವೆರಿ ವೆರಿ ಫೇಮಸ್ ಇನ್ ಸರೋದ್ನ ಅಂತ ಬರುತ್ತಲ್ಲ ನೋಡಿ, ಈ ಬೆಂಗಳೂರು ನಡೆದಂತ ಕಚೇರಿ ನಡೆಸ್ತಾ ಇರ್ತಕ್ಕಂಥ ಫೋಟೋ ಇದು. ಉಪಕರಣ ಸರೋದ್ನ ನುಡಿಸೋದ್ರಲ್ಲಿ ಅತ್ಯಂತ ಫೇಮಸ್. ತುಂಬಾ ರಾಜೀವ್ ತಾರಾನಾಥ್ ಎದಕ್ ಫೇಮಸ್ ಅಂತ ಕೇಳ್ತಾ ಇರ್ತಾರೆ. ಸರೋದ್ ನುಡಿಸೋದ್ರಲ್ಲಿ ತುಂಬಾ ಫೇಮಸ್ ಆಗಿರ್ತಾರೆ. ಇನ್ನ ನೋಡ್ತಾ ಹೋಗೋದಾದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಚೌಡಯ್ಯ ಪ್ರಶಸ್ತಿ ಬಂದಿದೆ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ಘರಾನಾ ಬೋಧನೆಗಳ ಕುರಿತಾದಂತ ವಿದ್ವತ್ಪೂರ್ಣ ಗ್ರಂಥಗಳನ್ನ ಪ್ರಕಟಿಸ್ತಾರೆ. ಇನ್ನ ಇವರು ತಾರಾನಾಥ್ ಅವರು 91ನೇ ಏಜ್ ನಲ್ಲಿ ನಿಧನ ಹೊಂದ್ತಾರೆ. 2024 ಜೂನ್ 11ನೇ ಇಸ್ವಿನಲ್ಲಿ ನಿಧನ ಹೊಂದ್ತಾರೆ. ಲಾಸ್ಟ್ ಅಲ್ಲಿ ಕೊನೆಯಲ್ಲಿ ಮೈಸೂರಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಮೈಸೂರಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನ ಶ್ರೀನಿವಾಸ ಹೆಗಡೆ ಅಂತ ಚಂದ್ರನಲ್ಲಿ ನೀರು ಪತ್ತೆ ಹಚ್ಚಿದಂತ ಚಂದ್ರಯಾನ ಯೋಜನೆಯ ನಿರ್ದೇಶಕರು. ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಚಂದ್ರಯಾನ 1 ಯೋಜನೆಯ ನಿರ್ದೇಶಕ ಶ್ರೀನಿವಾಸ ಹೆಗಡೆ ನಿಧನ. ವೆರಿ ವೆರಿ ಇಂಪಾರ್ಟೆಂಟ್. ಶ್ರೀನಿವಾಸ ಹೆಗಡೆ ಏನಕ್ಕೆ ಫೇಮಸ್ ಅಪ್ಪ ಅಂದ್ರೆ ಚಂದ್ರಯಾನ 1 ಅದರಲ್ಲಿ ನೀರಿನ ಪತ್ತೆ ಹಚ್ಚಿದ ಚಂದ್ರನಲ್ಲಿ, ಅದಕ್ಕೆ ಇಂಪಾರ್ಟೆಂಟ್. ಇಸ್ರೋದ ನಿವೃತ್ತ ವಿಜ್ಞಾನಿ, ಚಂದ್ರಯಾನ 1ರ ಯೋಜನಾ ನಿರ್ದೇಶಕರಾಗಿದ್ದಂತ ಶ್ರೀನಿವಾಸ ಹೆಗಡೆ 71 ಏಜ್ನಲ್ಲಿ ನಿಧನ ಆಗಿದ್ದಾರೆ. ಅವರು ಹಲವಾರು ಸಮಯದಿಂದ ಕಿಡ್ನಿ ಸಂಬಂಧಿತ ಚಿಕಿತ್ಸೆ ಪಡಿತಾ ಇರ್ತಾರೆ. ಗುರುವಾರ ತಡರಾತ್ರಿ ಏಕಾಏಕಿ ಹೃದಯಾಘಾತ ಉಂಟಾಗುತ್ತೆ. ಅವರನ್ನ ಚಿಕಿತ್ಸೆಗಾಗಿ ಬೆಂಗಳೂರಿನ ಜಯನಗರದ ಆಸ್ಪತ್ರೆಗೆ ಕರೆದೊಯ್ಯುತ್ತಿರುವಾಗ ಕೊನೆಯುಸಿರೆಳಿತಾರೆ. ಸೊ ಎದಕ್ ಫೇಮಸ್ ಅಪ್ಪ ಅಂದ್ರೆ ಚಂದ್ರನಲ್ಲಿ ನೀರು ಪತ್ತೆ ಹಚ್ಚಿದ ಚಂದ್ರಯಾನ ಯೋಜನೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ವೆರಿ ವೆರಿ ಫೇಮಸ್ ಫಾರ್ ದಿಸ್
ಮೇನ್ ಕಾಂಟ್ರಿಬ್ಯೂಷನ್ ಇದೇನೇನೆ ಇರೋದು. ಯಾರು? ಶ್ರೀನಿವಾಸ ಹೆಗಡೆ ಅಂತ. ಶ್ರೀನಿವಾಸ ಹೆಗಡೆ ಅಂತ. ಭಾಗವತ ಸುಬ್ರಹ್ಮಣ್ಯ ದಾರೇಶ್ವರ, ಇದು ಇವ್ರ ಹೆಸರು, ಇವ್ರ ನೇಮು. ಇವ್ರು ಏನ್ ಎದಕ್ ಫೇಮಸ್ ಆಗಿದ್ರಪ್ಪ ಅಂದ್ರೆ ಯಕ್ಷಗಾನ ಪ್ರಕಾರದಲ್ಲಿ ಒಂದಾದಂತ ಬಡಗುತಿಟ್ಟು ಯಕ್ಷಗಾನ ಕೆಲವಿದೆ. ನಮ್ಮಲ್ಲೇ ಯಕ್ಷಗಾನ ಇರ್ತಕ್ಕಂಥದ್ದು ವೆರಿ 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 ಇಂಪಾರ್ಟೆಂಟ್. 100% ಎಕ್ಸ್ಪೆಕ್ಟ್ ಮಾಡುವಂತ ಕ್ವಶನ್ ಇದು. 100% ಬರುವಂತ ಕ್ವಶನ್. ಎಲ್ಲಿದ್ರಪ್ಪ ಅಂದ್ರೆ ಕುಂದಾಪುರದಲ್ಲಿದ್ರು. 4.5 ದಶಕ ಕಾಲ ಯಕ್ಷಗಾನ ರಂಗದಲ್ಲಿ ಇಂಪಾದ ಧ್ವನಿಯ ಮೂಲಕ ಯಕ್ಷಗಾನಾಸಕ್ತರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಗಿಟ್ಟಿಸಿದಂತ ಬಡಗುತಿಟ್ಟು, ತೆಂಕುತಿಟ್ಟು, ಬಡಗುತಿಟ್ಟು ಅಂತ 2 ಟೈಪ್ಸ್ ಇದಾವೆ. ತೆಂಕುತಿಟ್ಟು ಅಂಡ್ ಬಡಗುತಿಟ್ಟು 2 ಟೈಪ್ಸ್ ಇದಾವೆ. ಯಕ್ಷಗಾನ ಶೈಲಿ ಹಿರಿಯ ಭಾಗವತ ಸುಬ್ರಹ್ಮಣ್ಯ ದಾರೇಶ್ವರ ಅವರು ನಿಧನರಾದರು. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಇವ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋದಾದ್ರೆ, ಸುದೀರ್ಘ 28 ವರ್ಷಗಳ ತಿರುಗಾಟದಿಂದ ವಿಶ್ರಾಂತಿ ತೀರ್ಮಾನ ಮಾಡಿದಂತೆ ಇವರು ದಾರೇಶ್ವರ ಚಾರಿಟಬಲ್ ಟ್ರಸ್ಟ್ ಮೂಲಕ ಯಕ್ಷಗಾನ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಇವರು ಬಂದಿರ್ತವೆ. ಸಾಂಪ್ರದಾಯಿಕ ರಾಗಗಳೊಂದಿಗೆ ಹೊಸ ರಾಗಗಳ ಪ್ರಯೋಗದ ಬಗ್ಗೆ ಅವರು ಪ್ರಶ್ನಿಸಿದಾಗ ಎಲ್ಲವೂ ಸಂಗೀತ ಪ್ರಕಾರಗಳೇ ಅಂತಕ್ಕಂಥ ಒಂದು ಒಳ್ಳೆ ರೀತಿಯಾದಂತಹ ಒಂದು ಇದನ್ನ ಹೇಳ್ತಾ ಇದ್ರು. ಬಡಗುತಟ್ಟಿನ ಯಕ್ಷಲೋಕದಲ್ಲಿ ಕುಂಜಾಲು, ಉಪ್ಪೂರು ಎಂಬ ಶೈಲಿಯಲ್ಲಿ ಆಡ್ತಾ ಇದ್ರಂತೆ. ನಾವಾಡ ಮತ್ತು ದಾರೇಶ್ವರರು ಮಾತ್ರ ಎನ್ನುವ ಮಾತುಗಳು ಚಾಲ್ತಿಯಲ್ಲಿದ್ದು ಅಂತ ಹೇಳ್ತಾರೆ. ಕಾಳಿಂಗ ನಾವಾಡ್ರು ಮರೆಯಾದಾಗ ಬಡಗುತಿಟ್ಟು ರಂಗಕ್ಕೆ ಮೆರುಗು ನೀಡಿದವರು ಇವರೇನೆ, ದಾರೇಶ್ವರರೇನೆ. ಇವರೇ ಇದ್ದಿದ್ ಮೇನ್ ಯಕ್ಷಗಾನ ಅಂದ್ರೆ. ಪಾರ್ತಿ ಸುಬ್ಬು ಅವ್ರು ಬಿಟ್ರೆ, ಪಾರ್ತಿ ಸುಬ್ಬು ಯಕ್ಷಗಾನಾಚಾರ್ಯ ಅಂತ ಕರೀತಾರಲ್ಲ, ಪಾರ್ತಿ ಸುಬ್ಬು ಅವ್ರು ಬಿಟ್ರೆ ಇವರೇ ನೆಕ್ಸ್ಟ್ ಅಂತ ಹೇಳ್ಬೋದು. ಅಷ್ಟು ಫೇಮಸ್ ಆಗಿದ್ರು. ಇನ್ನ ಬೈಂದೂರು ಸಮೀಪದ ನಾಗೂರಿನ ಮನೆಯಲ್ಲಿ ಮಾಡ್ಕೊಂಡಿದ್ದಂತ ಅವರು ಟ್ರಸ್ಟ್ ನ ಮೂಲಕ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರು. ಅನಾರೋಗ್ಯ ಕಾರಣದಿಂದಾಗಿ ಚಿಕಿತ್ಸೆ ಬೆಂಗಳೂರಿನ ಪುತ್ರನ ಮನೆಯಲ್ಲಿ ಉಳ್ಕೊಂಡಿರ್ತಾರೆ ಸ್ವಲ್ಪ ದಿನ. ಸೊ ತಕ್ಷಣಕ್ಕೆ ಅವರು ಎಕ್ಸ್ಪೈರ್ ಆಗಿದ್ದಾರೆ. ಸೊ ಯಕ್ಷಗಾನದ ಒಂದು ದೊಡ್ಡದಾದಂತ ಕೊಂಡಿ ಕಳಚಿದೆ ಅಂತೇಳಿ ಹೇಳ್ತಾರೆ. ಇನ್ನು ದಾರೇಶ್ವರರು ನೆನಪು ಮಾತ್ರ ಅಂತ. ನೆಕ್ಸ್ಟ್ ನಾರಿಮನ್ ಅಡ್ವೊಕೇಟ್ಸ್ ಅಂದ್ರೆ ಮೈನ್ ಫಸ್ಟ್ ಹೆಸರು ಬರ್ತಾ ಇದೆ, ನಂಬರ್ 1 ಹೆಸರು ಬರ್ತಾ ಇದೆ ಪಾಲಿ ಎಸ್ ನಾರಿಮನ್. ಖ್ಯಾತ ನ್ಯಾಯವಾದಿ ಮತ್ತು ಸಂವಿಧಾನ ತಜ್ಞ ಪಾಲಿ ಎಸ್ ನಾರಿಮನ್ ಅವರು ಭಾರತೀಯ ವಕೀಲ ಸಮುದಾಯದ ಭೀಷ್ಮ ಅಂತಾನೆ ಹೇಳ್ತಾರೆ. ಅವರು ನಿಧನರಾಗಿದ್ದಾರೆ. ಕೇಳ್ತಾರೆ ಪಾಲಿ ಎಸ್ ನಾರಿಮನ್ ಅಂತ. ಪಾಲಿ ಸ್ಯಾಮ್ ನಾರಿಮನ್ 1929 ಅಲ್ಲಿ ಹುಟ್ಟುತ್ತಾರೆ. ಇವರು ಭಾರತದ ವಿಶಿಷ್ಟ ಸಂವಿಧಾನಾತ್ಮಕ ನ್ಯಾಯಾಧೀಶ ಅಂತಾನೆ ಹೇಳ್ಬೋದು. ನ್ಯಾಯಾಧೀಶರಾಗಿರಲ್ಲ, ನ್ಯಾಯವಾದಿಯಾಗಿದ್ರು. ಅಷ್ಟು ನಾಲೆಡ್ಜ್ ಇತ್ತು ಅಂತ ಇದ್ರ ಅರ್ಥ. ಈ ತರ ಹೇಳಿದ್ದಾರೆ ಅಂದ್ರೆ ನಾಲೆಡ್ಜ್ ಇತ್ತು ಅಂತ. ನ್ಯಾಯಾಧೀಶರಾಗಿರಲ್ಲ, ನ್ಯಾಯಮೂರ್ತಿ ಆಗಿರ್ಲಿಲ್ಲ, ಕೇವಲ ನ್ಯಾಯವಾದಿಯಾಗಿದ್ರು, ಅಡ್ವೊಕೇಟ್ ಆಗಿದ್ರು. ಫೇಮಸ್ ಅಡ್ವೊಕೇಟ್. 1971 ರಿಂದ ಭಾರತ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ವಕೀಲ. 1971 ಇಂದಾನೇ ಹಿರಿಯ ವಕೀಲ ಆಗಿರ್ತಾರೆ. 1991 ನಲ್ಲಿ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಾರೆ. ನಾರಿಮನ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಾದ ಬಗೆಹರಿಸಲು ಅಂತಾರಾಷ್ಟ್ರೀಯ ಮಟ್ಟದ ಸಂಧಾನಕಾರರಾಗಿ ಎಲ್ಲ ವರ್ಕ್ ಮಾಡಿರ್ತಾರೆ. ಅಮಿಸ್ ಕ್ಯೂರಿ ಅಂತ ಕರೀತಾ ಇರ್ತಾರೆ. ಇನ್ನ ಅವರು ಭಾರತದ ಅತ್ಯಂತ ವಿಶೇಷ ಸಂವಿಧಾನ ವಕೀಲರಲ್ಲಿ ಒಬ್ಬರಾಗಿರ್ತಾರೆ. ಹಲವಾರು ಪ್ರಮುಖ ಸಂದರ್ಭಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಾದ ಮಾಡಿ ಗೆದ್ಕೊಂಡ್ಬಂದಿರ್ತಾರೆ. 1991 ರಲ್ಲಿ ಭಾರತ ಸರ್ಕಾರದ ಪದ್ಮಭೂಷಣ ಪ್ರದಾನ ಮಾಡುತ್ತೆ. 1991 ನಲ್ಲೇ ಬರುತ್ತೆ. ಪದ್ಮಭೂಷಣ 2007 ರಲ್ಲಿ ಬರುತ್ತೆ. ಜಸ್ಟಿಸ್ ಗುರ್ಬರ್ ಪ್ರಶಸ್ತಿನ 2002 ರಲ್ಲಿ ಕೊಡಲ್ಪಟ್ಟಿರುತ್ತೆ. ಭಾರತದ ಪಾರ್ಲಿಮೆಂಟ್ ನ ಮೇಲ್ಮನೆಯ ರಾಜ್ಯಸಭೆಯಲ್ಲಿ ನಾಮಕರಣನೂ ಮಾಡ್ಕೊಂಡಿರ್ತಾರೆ. ನಾಮಕರಣವಾಗಿ ವರ್ಕ್ ಮಾಡಿರ್ತಾರೆ ಅಲ್ಲೂ. ಇನ್ನ ಪ್ರಮುಖವಾದಂತ ಪ್ರಕರಣಗಳು ಯಾವ್ಯಾವಪ್ಪ ಅಂದ್ರೆ, ಬ್ಯಾಂಕ್ಗಳ ರಾಷ್ಟ್ರೀಕರಣ 1969 ನಲ್ಲಿ ರಾಷ್ಟ್ರೀಕರಣ ಆಯ್ತಲ್ಲ, ಅದೊಂದು ಕೇಸು. LIC ವರ್ಸಸ್ ಇಸ್ಕಾಟ್ ಲಿಮಿಟೆಡ್ ಅದೊಂದು. ಭೂಪಾಲ್ ದೊರೆತ 1984. ಇನ್ನ BMA ಪೈ ಪ್ರಕರಣ ಅದೊಂದು. ಇನ್ನು ನಾರಿಮನ್ ಅವರಿಗೆ ಸಂದ ಪ್ರಶಸ್ತಿಗಳು ಯಾವ್ದಪ್ಪ ಅಂದ್ರೆ ಪದ್ಮಭೂಷಣ, ಪದ್ಮವಿಭೂಷಣ. ಇನ್ನು ಭಾರತ ರತ್ನ ಸಿಗೋದು ಒಂದೇ ಉಳಿದಿರೋದು. ಅಡ್ವೊಕೇಟ್ ಫೀಲ್ಡ್ ಅಲ್ಲಿ ಭಾರತ ರತ್ನ ಇನ್ನೂ ಯಾರಿಗೂ ಸಿಕ್ಕಿಲ್ಲ ಅನ್ಕೋತೀನಿ, ಅಡ್ವೊಕೇಟ್ ನ್ಯಾಯವಾದಿಗಳಲ್ಲಿ ಇದರಲ್ಲಿ. ಸೊ ಮೇ ಬಿ ಸಿಗ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇನ್ನ ರಿಚರ್ಡ್ ಎಂ ಶರ್ವನ್ ಅವರು ಡಿಸ್ನಿ ಗೀತ ರಚನೆಯ ದಂತಕಥೆ ಅಂತಾನೆ ಫೇಮಸ್. ಡಿಸ್ನಿ ಗೀತ ರಚನೆಯ ದಂತಕಥೆ ಅಂತಾನೆ ಫೇಮಸ್ ಆಗಿರ್ತಾರೆ. ಇವರು ನಿಧನರಾಗಿದ್ದಾರೆ. ನೋಡ್ತಾ ಹೋಗೋಣ. ರಿಚರ್ಡ್ ಎಂ ಶರ್ಮನ್ ದ ಡಿಸ್ನಿ ಕಂಪೋಸರ್. ಇವ್ರು ಏನಾಗಿದ್ರು? ಡಿಸ್ನಿ ಕಂಪೋಸರ್ ಆಗಿದ್ರು. ಅಂಡ್ ಸಾಂಗ್ ರೈಟರ್ ಡೈಡ್ ಫ್ರಮ್ ಏಜ್ ರಿಲೇಟೆಡ್ ಇಶ್ಯೂಸ್. ಅಂದ್ರೆ ವಯೋಸಹಜ ಇದರಿಂದಾಗಿ ನಿಧನರಾಗಿದ್ದಾರೆ 2024 ರಲ್ಲಿ. 95 ಏಜ್ ಆಗಿದ್ದಂತೆ. ಈ ಡೈಡ್ ಅಟ್ ಸೆಡಾರ್ಸ್ ಅಂದ್ರೆ ಎಲ್ಲಿ ಅಂದ್ರೆ ಕ್ಯಾಲಿಫೋರ್ನಿಯಾದಲ್ಲಿ ನಿಧನ ಹೊಂದಿದ್ದಾರೆ. ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋದಾದ್ರೆ, ಶರ್ಮನ್ ವಾಸ್ ಅ ಪಾರ್ಟ್ ಆಫ್ ದಿ ಶರ್ಮನ್ ಬ್ರದರ್ಸ್ ಸಾಂಗ್ ರೈಟಿಂಗ್ ಟೀಮ್ ವಿತ್ ಹಿಸ್ ಲೇಟ್ ಬ್ರದರ್ ರಾಬರ್ಟ್. ಇವರು ಸಾಂಗ್ ರೈಟಿಂಗ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ದಿ ಶರ್ಮನ್ ಬ್ರದರ್ಸ್ ರೋಟ್ ಎ ಸಾಂಗ್ ಫಾರ್ ಎ
ಮೆನಿ ಡಿಸ್ನಿ ಫಿಲಮ್ಸ್ ಇನ್ಕ್ಲೂಡಿಂಗ್ ಮೇರಿ ಪಾಪಿನ್ಸ್, ದಿ ಜಂಗಲ್ ಬುಕ್, ದಿ ಚಿಟ್ಟಿ ಚಿಟ್ಟಿ, ಬ್ಯಾಂಗ್ ಬ್ಯಾಂಗ್ ಇವೆಲ್ಲ ಫೇಮಸ್. ಇದೆಲ್ಲ ಕೇಳ್ಬೋದು, ಕೇಳೋ ಚಾನ್ಸಸ್ ಯಾವ ಸಾಂಗ್ಸ್ ಬರ್ದಿದ್ರು ಅಂತ. ದೇ ಓನ್ ಎ 2 ಅಕಾಡೆಮಿ ಅವಾರ್ಡ್ಸ್, 2 ಅಕಾಡೆಮಿ ಅವಾರ್ಡ್ಸ್ ನಂಗೆ ಇದಿರಂತೆ. ಅಕಾಡೆಮಿ ಅವಾರ್ಡ್ ಒಂದು ಬರೋದೇ ಕಷ್ಟ, 2 ಬಂದಿದ್ದೇವಂತೆ. ಫೇಮಸ್ ಅವಾರ್ಡು, ಅಕಾಡೆಮಿ ಅವಾರ್ಡ್ಸು. ದೇ ಆಲ್ಸೋ ರೈಟ್ ಎ ಸಾಂಗ್ ಆಫ್ ಇಟ್ಸ್ ಎ ಸ್ಮಾಲ್ ವರ್ಡ್. ಇದು ಅಷ್ಟೇ ಕೇಳೋ ಚಾನ್ಸಸ್ ಇದೆ, ತುಂಬಾ ಇಂಪಾರ್ಟೆಂಟು. ದ ಶರ್ಮನ್ ಬ್ರದರ್ಸ್ ವೇರ್ ಇಂಡಕ್ಟೆಡ್ ಇನ್ ಟು ದಿ ಡಿಸ್ನಿ ಲೆಜೆಂಡ್ ಪ್ರೋಗ್ರಾಮ್ ಇನ್ 1990. ಇಷ್ಟಕ್ಕಿಷ್ಟು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಫ್ರಾಂಕ್ ಡೆಕ್ವರ್ತ್ ಅಂತ ಕ್ರಿಕೆಟ್ನ DLS ನಿಯಮದ ಸಂಶೋಧಕ. ಡೆಕ್ವರ್ತ್ ಅಂಡ್ ಲೂಯಿಸ್ ಅಂತ ಇದೆ. ನೀವು ಕ್ರಿಕೆಟ್ ಅಲ್ಲಿ ಮಳೆ ಬಂದು ಆಟ ಏನಾದ್ರು ನಿಂತೋಯ್ತು ಅಂದ್ರೆ, ಮಳೆ ಬಂದು ಒಂದು ಆಟ ಆಡಿರ್ತಾರೆ, ಫಸ್ಟ್ ಹಾಫ್ ಮುಗಿಸಿರ್ತಾರೆ, ಇಂಡಿಯಾ ಆಡಿ 350 ರನ್ ಹೊಡೆದಿರ್ತಾರೆ ಅಂತ ಇಟ್ಕೊಳ್ರಿ, ವರ್ಸಸ್ ಆಸ್ಟ್ರೇಲಿಯಾ ಅಂತ ಇಟ್ಕೊಳ್ರಿ. ತದನಂತರದಲ್ಲಿ ಆಸ್ಟ್ರೇಲಿಯಾದವ್ರು ಬರ್ತಾರೆ, ಆಡ್ತಾ ಇರ್ತಾರೆ, ಮಳೆ ಬಂದು ಒಂದು ಅವರ್ ಆಟ ನಿಂತೋಗುತ್ತೆ. ತದನಂತರದಲ್ಲಿ ಬಂದಾಗ ಡಕ್ವರ್ತ್ ಲೂಯಿಸ್ ಅಂತ ಬಂದ್ಬಿಡುತ್ತೆ ಕೆಳಗಡೆ. ಡಕ್ವರ್ತ್ ಲೂಯಿಸ್ ನಿಯಮನ ಅಪ್ಲೈ ಮಾಡಿದೀವಿ. ಎಷ್ಟು 30 ಓವರ್ನಲ್ಲಿ ಒಂದು 250 ರನ್ ಹೊಡಿಬೇಕು ಅಂತನೋ ಏನೋ ಒಂದು ಹೇಳ್ತಾರೆ, ಏನೋ ಒಂದು ಈ ಥರದ್ದು ಏನೋ ಒಂದು ಫಿಕ್ಸ್ ಮಾಡ್ಕೊಡ್ತಾರೆ. ಇದು ಇನ್ವೆನ್ಷನ್ ಮಾಡಿದ್ದು ಇವರೇ, ಡಕ್ವರ್ತ್ ಲೂಯಿಸ್ ಅವರೇನೆ. ಹೂ ಇಸ್ ದಿ ಫೌಂಡರ್ ಆಫ್ DLS, ಡಕ್ವರ್ತ್ ಅಂಡ್ ಲೂಯಿಸ್ ಸಿಸ್ಟಮ್. ಇದೇನೇನೆ ದಿ ಒರಿಜಿನಲ್ ಮೆಥಡ್ ಡಿವೈಸ್ಡ್ ಬೈ ದಿ ಇಂಗ್ಲಿಷ್ ಸ್ಟ್ಯಾಟಿಸ್ಟಿಕಲ್ ಡಕ್ವರ್ತ್ ಅಂಡ್ ಟೋನಿ ಲೂಯಿಸ್. ಇವ್ರದ್ದೇನೆ ಅಡಾಪ್ಟ್ ಮಾಡ್ಕೊತಾರೆ. ವಾಸ್ ಫಸ್ಟ್ ಯೂಸ್ಡ್ ಇನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ 1997 and was formally adopted by the ICICI as the standard for setting the revised targets in transacted games in 2001. ನಾನು ಹೇಳಿದ್ನಲ್ಲ, ಯಾವುದೇ ಒಂದು ಕ್ರಿಕೆಟ್ ಅಲ್ಲಿ ಮಾತ್ರ ಇದು. ಕ್ರಿಕೆಟ್ ಅಲ್ಲಿ ಫಸ್ಟ್ ಟೀಮ್ ಆಡ್ತಾರೆ, ಫಸ್ಟ್ ಟೀಮ್ ಆಡಿ ಒಂದು ರನ್ ಕ್ಲಿಯರ್ ಮಾಡಿ ಆಡ್ಬಿಟ್ಟು ಒಂದು ರನ್ ಹೊಡೆದಿರ್ತಾರೆ. ತದನಂತರದಲ್ಲಿ ಮಳೆ ಕಾರಣ ಆಟ ಏನಾದ್ರು ನಿಂತೋಯ್ತು ಅಂದ್ರೆ, ಟಾರ್ಗೆಟ್ ನ ರಿವೈಸ್ ಮಾಡ್ತಾರೆ. ರಿವೈಸ್ ಮಾಡಿ ಎಷ್ಟೋ ಕೊಡ್ತಾರೆ, 230 ರನ್ ಅಂತ ಕೊಟ್ಬಿಟ್ಟು ಡಕ್ವರ್ತ್ ಲೂಯಿಸ್ ಮೆಥಡ್ ಅಂತ ಕೊಡ್ತಾರೆ. ಅದನ್ನ ಇನ್ವೆಂಟ್ ಮಾಡಿದವರು ಇವರೇನೆ, ನಿಧನ ಹೊಂದಿದ್ದಾರೆ. ಸೊ 100% ಕ್ವಶನ್ ಕೇಳ್ತಾರೆ. ಇಂಗ್ಲಿಷ್ನವರು, ಇಂಗ್ಲೆಂಡ್ನವರು, ಈಸ್ ಫ್ರಮ್ ಇಂಗ್ಲೆಂಡ್ 1997 ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ವೆರಿ 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 ಡಕ್ವರ್ತ್ ಲೂಯಿಸ್ ಮೆಥಡ್, ರಿಸ್ಕ್ ಪರ್ಸೆಪ್ಷನ್, ವೆರಿ 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 ಇಂಪಾರ್ಟೆಂಟ್. ತುಂಬಾನೇ ಕ್ರಿಕೆಟ್ಗೆ ಕಾಂಟ್ರಿಬ್ಯೂಷನ್ ತುಂಬಾ ಜಾಸ್ತಿ ಇದೆ. ಡಕ್ವರ್ತ್ ಲೂಯಿಸ್ ಇದನ್ನ ಎಲ್ಲಿ ಉಪಯೋಗಿಸ್ತಾರಪ್ಪ ಅಂದ್ರೆ ಕ್ರಿಕೆಟ್ ಅಲ್ಲಿ ಉಪಯೋಗಿಸ್ತಾರೆ, ಕೇಳ್ತಾ ಇರ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ವಿಡಿಯೋ ಈಗಾಗಲೇ ತುಂಬಾ ಲೆಂತಿ ಆಗಿದೆ, ಮಿತಿಮೀರಿ ಲೆಂತಿ ಆಗಿದೆ. ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಯಾರಿಗಾದ್ರೂ ಜನರಲ್ ಸ್ಟಡೀಸ್ ಕ್ಲಾಸಸ್ ಅವಶ್ಯಕತೆ ಇದ್ರೆ, ಜನರಲ್ ಸ್ಟಡೀಸ್ ಕ್ಲಾಸಸ್ ಯಾವ ರೀತಿ ಕ್ವಾಲಿಟಿ ಇದೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ, 75+ ಸ್ಕೋರಿಂಗ್ಗೆ ಎಲ್ಲ ವ್ಯವಸ್ಥೆ ಮಾಡಿ ಇಟ್ಟಿದೀವಿ. ಇವೆಲ್ಲ ವ್ಯವಸ್ಥೆ ವಿತ್ ಟೈಪ್ಡ್ ಕಾಪಿ, ವಿತ್ ಕ್ಲಿಯರ್ ಕಟ್ ಟೈಪ್ಡ್ ಕಾಪಿ. 75+ ಸ್ಕೋರಿಂಗ್ 100% ಬರಲೇಬೇಕು. ಅದು ಹೆಂಗೆ? ಕೋರ್ ಏರಿಯಾ ಮೆಥಡ್ ಅಲ್ಲಿ, ಕೋರ್ ಏರಿಯಾ ಮೆಥಡ್ ಅಂತ ಬರುತ್ತೆ. ಕೋರ್ ಏರಿಯಾ ಅಂಡ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಮೆಥಡ್ ಅಂತ ಬರುತ್ತೆ. ಆ ಮೆಥಡ್ ನಲ್ಲಿ ಮಾಡಿರ್ತಕ್ಕಂಥದ್ದು 100% ರೀಚ್ ಆಗುತ್ತೆ, ಈಸಿಲಿ ರೀಚ್ ಆಗುತ್ತೆ. ಸೊ ಯಾರಿಗಾರ ಅವಶ್ಯಕತೆ ಇದ್ರೆ ಪ್ರತಿಯೊಂದು ಸ್ಲೈಡ್ ರೂಪದಲ್ಲಿ ಟೈಪ್ಡ್ ಕಾಪಿ ರೆಡಿ ಇದೆ. ಪ್ರತಿಯೊಂದು ಈಗಾಗಲೇ ಕ್ಲಾಸ್ ಬಿಟ್ಟಿದೀವಿ, ನೋಡ್ಕೋಬಹುದು ಜನರಲ್ ಸ್ಟಡೀಸ್ ಅಂತ. ಸೊ ಆ ರೀತಿ ಅದ್ಭುತವಾದಂತ ನಿಮ್ಮ ಜಿಯೋಗ್ರಫಿ ಬಿಟ್ಟಿದೀವಿ, ಜಿಯೋಗ್ರಫಿ ಒಂದು ಡೆಮೋ ಕ್ಲಾಸ್ ಬಿಟ್ಟಿದೀವಿ. ಆ ತರ ಇರುತ್ತೆ ಕ್ಲಾಸಸ್, ಪ್ರತಿಯೊಂದು ಕ್ಲಾಸಸ್ ಅದೇ ತರ ಇರುತ್ತೆ. ಸೊ ರಿಮೆಂಬರಿಂಗ್ ಕೋಡ್ಸ್ ಇರ್ತವೆ, ರಿಮೆಂಬರಿಂಗ್ ಮಾಡ್ಲಿಕ್ಕೆ ಕೋಡ್ಸ್ ಇರ್ತವೆ, ಕೋಡ್ಸ್, ಶಾರ್ಟ್ ಕಟ್ ಟ್ರಿಕ್ಸ್ ಪ್ರತಿಯೊಂದು ಇರುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ಯಾರು ಸೀರಿಯಸ್ ಕ್ಯಾಂಡಿಡೇಟ್ಸ್ ಯಾರು ಇದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಇದೇ ಫೀಲ್ಡ್ ಅಲ್ಲಿ 16 ವರ್ಷದ ಅನುಭವನ ದಾರೆ ಎರೆದು ನಾನು ರೆಡಿ ಮಾಡಿರ್ತಕ್ಕಂಥದ್ದು ಮೆಟೀರಿಯಲ್. ಅದು ಅದ್ಭುತವಾಗಿದೆ ಮೆಟೀರಿಯಲ್. 100% ಸ್ಕೋರ್ ಆಗುತ್ತೆ. ಯಾರಿಗಾರ ಅವಶ್ಯಕತೆ ಇದ್ರೆ ಕ್ಲಾಸಸ್ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.